ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗಲ್ಲಿ ಇವತ್ತಿನ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ನ ತೋರಿಸ್ತಾ ಇದ್ದೀನಿ, ಏನೆಲ್ಲ ಮಾಡ್ತೀನಿ ಅಂತ ನೋಡಿ. ಹಾಗೆ ಇವತ್ತಿನ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ತಾನೆ ಇದ್ದೀರಾ, ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಹೇಗಿದ್ರು ನೋಡ್ತೀರಲ್ಲ, ಒಂದು ಸಬ್ಸ್ಕ್ರೈಬರ್ಸ್ನ ಪ್ರೆಸ್ ಮಾಡಿ ನೋಡಿದ್ರೆ ನನಗೂ ಸಹ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಬೇಗನೆ 1000 ಸಬ್ಸ್ಕ್ರೈಬರ್ಸ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನಾನು ಸಹ ನಿಮಗೆ ಸಪೋರ್ಟ್ ಮಾಡಿರ್ತೀನಿ ಅಲ್ವಾ, ನೀವು ನನ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಪ್ಲೀಸ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಸಬ್ಸ್ಕ್ರೈಬ್ನ ಮಾಡೋದಕ್ಕೆ ಹೋಗಬೇಡಿ. ನನಗೂ ಸಹ ಬೇಗನೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಈ ಚಾನಲ್ನ. ಹಾಗಾಗಿ ಇನ್ನು ಇಲ್ಲಿ ಇವತ್ತು ಲಂಚ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಲ್ವ, ಹಾಗಾಗಿ ಮೊನ್ನೆ ನೈಟೇ ನಾನು ಕಾಳೆಲ್ಲ ಮೊಳಕೆ ಕಟ್ಟೋದಕ್ಕೆ ಇಟ್ಟಿದ್ದೆ. ಮೊಳಕೆ ಕಾಳು ಪಲ್ಯ ಮಾಡಿ, ಹಾಗೆ ದಂಟಿನ ಸೊಪ್ಪು ತೊಗೊಂಬಂದಿದ್ರಲ್ಲ ಊರಿಂದ, ಅದ್ರದ್ದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಫಸ್ಟು ದಂಟಿನ ಸೊಪ್ಪನ್ನ ನೀಟಾಗಿ ಬಿಡಿಸ್ಬಿಡ್ತೀನಿ. ಬಿಡಿಸಿ ತೊಳೆದಿಟ್ಕೊಂಬಿಟ್ರೆ ಅದಾದ ನಂತರ ಪಲ್ಯ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ. ಹಾಗೆ ಈ ಪಲ್ಯ ಹೆಲ್ತಿಗೆ ಎಷ್ಟು ಒಳ್ಳೆಯದು. ಹಾಗೆ ಅದನ್ನ ಬಿಡಿಸಿ ತೊಳೆದು ಕಟ್ ಮಾಡಿ ಪಲ್ಯ ಮಾಡೋಷ್ಟು ಪೇಷನ್ಸು ಸಹ ಅಷ್ಟೇ ಇರಬೇಕಾಗುತ್ತೆ. ಯಾಕಂದರೆ ಸೊಪ್ಪು ಬಿಡಿಸೋದು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ ನನಗೆ ಮಾತ್ರ. ಸೊಪ್ಪು ತೊಗೊಳ್ಳುವಾಗಲೇ ತೊಗೊಂಡ್ಬಿಡ್ತೀನಿ, ಅದನ್ನ ತೊಗೊಂಡು ಬಿಡಿಸೋದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ನಿಮಗೂ ಈ ಥರ ಆಗುತ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನೂ ಮಾಡಿರಲಿಲ್ಲ. ನಿನ್ನೆ ನೈಟೇ ರಸಮ್ ಇತ್ತು, ಹಾಗೆ ರೈಸ್ ಇತ್ತು. ಮಕ್ಕಳಿಗೆ ಅದನ್ನೇ ತಿನ್ನಿಸಿ ಕಳಿಸ್ಬಿಟ್ಟೆ. ಹೇಗಿದ್ರು ಅಡುಗೆ ಮಾಡ್ತೀನಿ ಅಲ್ವಾ, ಇವತ್ತು ಸ್ಯಾಟರ್ಡೆ ಅಲ್ವಾ, ಮಧ್ಯಾಹ್ನ ಬೇಗ ಬರ್ತಾರೆ ಅಂತ ಅಂದ್ಕೊಂಡು ಅಡುಗೆ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡು ಹೊರಗಡೆಯಿಂದನೇ ಇವತ್ತು ಬ್ರೇಕ್ಫಾಸ್ಟ್ನ ತೊಗೊಂಡು ಬಂದಿದ್ದರು. ಇನ್ನು ಫಸ್ಟು ತಿಂಡಿ ತಿನ್ಕೊಂಬಿಡು, ಅದಾದ ನಂತರ ಅಡುಗೆನ ಶುರು ಮಾಡೋ ಅಂತ ಅಂದರು. ಹಾಗಾಗಿ ಇಲ್ಲಿ ನಾನು ಸಹ ತಿಂಡಿ ತಿಂತಾಯಿದ್ದೀನಿ. ನನಗೆ ಮಸಾಲೆ ದೋಸೆ ಅಂದರೆ ತುಂಬಾ ಇಷ್ಟ ನನಗೆ. ಹಾಗಾಗಿ ನನ್ನ ಹಸ್ಬೆಂಡು ಸಹ ಇಲ್ಲಿ ಮಸಾಲೆ ದೋಸೆನ ಕಟ್ಟಿಸ್ಕೊಂಡು ತೊಗೊಂಡು ಬಂದಿದ್ದಾರೆ. ಅವರಿಗೆ ಅಂತ ಇಲ್ಲಿ ಇಡ್ಲಿನ ತೊಗೊಂಡು ಬಂದಿದ್ದರು, ನನಗೆ ಅಂತ ಮಸಾಲೆ ದೋಸೆನ ತೊಗೊಂಡು ಬಂದಿದ್ದಾರೆ. ಇನ್ನಲ್ಲಿ ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿಕೊಂಡು ಬ್ರೇಕ್ಫಾಸ್ಟ್ನು ಸಹ ಮುಗಿಸ್ಕೊತಾ ಇದ್ದೀವಿ. ಯಾರಿಗೆಲ್ಲ ಮಸಾಲೆ ದೋಸೆ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಸಹ ಮಸಾಲೆ ದೋಸೆ ಇಷ್ಟ ಅಂತ ಅನ್ಕೊತೀನಿ. ಅದರಲ್ಲೂ ನನಗೆ ಮಾತ್ರ 3 ಹೊತ್ತು ಮಸಾಲೆ ದೋಸೆ ಕೊಟ್ಟರು ಬೇಡ ಅಂತ ಹೇಳೋದಿಲ್ಲ ನಾನು, ಅಷ್ಟೊಂದು ಇಷ್ಟ ನನಗೆ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಜೊತೆಗೆ ಮಾತಾಡಿಕೊಂಡು. ಅದಾದ ನಂತರ ಇವಾಗ ಮತ್ತೆ ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮಾಡೋದಕ್ಕೆ ಟೈಮ್ ಆಲ್ರೆಡಿ 10:30 ಆಗಿಬಿಟ್ಟಿತ್ತು. ಮಕ್ಕಳು ಇವತ್ತು 1 ಗಂಟೆಗೆ ಬರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಅಡುಗೆನೂ ಸಹ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ಫಟಾಫಟ್ ಅಂತ ಅಡುಗೆ ಕೆಲಸನ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಪಲ್ಯಗಳನ್ನ ಮಾಡ್ಕೊಂಬಿಟ್ರೆ ರೊಟ್ಟಿನ ಆಮೇಲೆ ಮಾಡ್ಕೋಬೋದು ಅಂತ ಹೇಳಿ ಫಸ್ಟು ಪಲ್ಯನ ಮಾಡ್ಕೊತಾ ಇದ್ದೀನಿ.
ಇನ್ನು ಇಲ್ಲಿ ಕಾಳು ಪಲ್ಯನೂ ಮಾಡಿ ಸೊಪ್ಪಿನ ಪಲ್ಯನೂ ಸಹ ರೆಡಿನೇ ಮಾಡ್ಕೊಂಡ್ಬಿಟ್ಟೆ ಬೇಗನೆ. ಇನ್ನು ಹಾಗೆ ಇವತ್ತು ಹಸಿ ಟೊಮೆಟೊ ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಆ ರೆಸಿಪಿನ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಹಂಚು ಇಟ್ಕೊಂಡಿದ್ದೀನಿ, ಅದಕ್ಕೆ ಶೇಂಗಾನ ಹುರ್ಕೊತಿದ್ದೀನಿ. ಈ ಹಸಿ ಟೊಮೆಟೊ ಕಾಯಿ ಚಟ್ನಿಗೆ ಒಂದು ಸ್ವಲ್ಪ ಶೇಂಗಾ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಅರ್ಧ ಕಪ್ ಆಗೋಷ್ಟು, ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು, ನಿಮ್ಗೇನಾದ್ರು ಅಳತೆ ಗೊತ್ತಾಗಲಿಲ್ಲ ಅಂದರೆ ಒಂದು 2 ಸ್ಪೂನ್ ಆಗೋಷ್ಟು ಶೇಂಗಾನ ತೊಗೊಳ್ಳಿ, ಸಾಕಾಗುತ್ತೆ. ಅದನ್ನು ಫಸ್ಟಿಗೆ ಹಾಗೆ ಡ್ರೈ ಆಗಿನೇ ಹುರ್ಕೋಬೇಕಾಗತ್ತೆ. ಹಾಗೆ ಇನ್ನು ಇದ್ರ ಜೊತೆಗೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಈ ಥರ ಕಾಯಿ ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇ 1 ಗೆಡ್ಡೆ ಬೆಳ್ಳುಳ್ಳಿನೂ ಸಹ ತೊಗೊಂಡಿದ್ದೀನಿ. ಇದನ್ನೆಲ್ಲ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕಾಗತ್ತೆ. ಹಾಗಾಗಿ ಒಂದೇ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆದರೆ ಸಾಕಾಗುತ್ತೆ. 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಇದನ್ನು ಹುರಿಬೇಕು. ಒಂದು 5 ನಿಮಿಷ ಇದ್ದ ನೀಟಾಗಿ ಈ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ. ಟೊಮೆಟೊದು ಕಲರು ಸಹ ಚೇಂಜ್ ಆಗಿರುತ್ತೆ. ಹಾಗೆ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈ ಥರ ಹುರ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ಹುರ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಇದನ್ನು ತೆಗಿತಾ ಇದ್ದೀನಿ. ಹಾಗೆ ಇಲ್ಲಿ ಜೀರಿಗೆ ನಾವು ಕೊತ್ತಂಬರಿ ಸೊಪ್ಪನ್ನ ಏನು ಹಾಕ್ತೀವಲ್ವ ಅದನ್ನು ಸ್ಟೋವ್ನ ಆಫ್ ಮಾಡಿಬಿಟ್ಟಿನೇ ಸೇರಿಸ್ಕೊಳ್ಳಿ. ಆವಾಗಲೇ ಜೀರಿಗೆದು ಹಾಗೆ ಕೊತ್ತಂಬರಿ ಸೊಪ್ಪಿದು ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಚಟ್ನಿಯಲ್ಲಿ. ಇನ್ನು ಇದನ್ನು ತಣಿಯೋದಕ್ಕೆ ಬಿಟ್ಬಿಡ್ತೀನಿ. ಇನ್ನು ಇದು ತಣದ ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾವೇನು ಹುರಿದಿಟ್ಕೊಂಡಿದ್ವಿ ನೋಡಿ ಟೊಮೆಟೊ, ಶೇಂಗಾ ಅದೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊತಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಒಂಚೂರು ಹುಳಿ ಏನಾದರೂ ಬೇಕಾದರೆ ನೀವು ಇಲ್ಲೊಂದು ಸ್ವಲ್ಪ ಹುಣಸೆಹಣ್ಣನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿರೋದ್ರಿಂದ ಹುಳಿ ಇರುತ್ತೆ ಟೊಮೆಟೊ, ಹಾಗಾಗಿ ಹುಣಸೆಹಣ್ಣನ್ನು ಸೇರಿಸ್ಕೊಳ್ಳೋದಕ್ಕೇನು ಹೋಗಿಲ್ಲ. ಇನ್ನು ನೀರು ಹಾಕ್ತೇನೆ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಬರ್ಬೇಕಾಗತ್ತೆ. ನಿಮಗೆ ನುಣ್ಣಗಾದರೆ ನುಣ್ಣಗೆ, ಇಲ್ಲ ಒಂದು ಸ್ವಲ್ಪ ತರಿಯಾಗಿದ್ದರೆ ತುಂಬ ಇಷ್ಟ ಆಗುತ್ತೆ ನಮಗೆ ಅನ್ನೋದಾದರೆ ನೀವು ತರಿಯಾಗಿರೋ ಸಹ ರುಬ್ಕೊಂಡು ತೊಗೊಂಬರ್ಬೋದು. ನಾನಿಲ್ಲಿ ನುಣ್ಣಗೆ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇನ್ನು ನೋಡಿ ಇಷ್ಟೇ ರೆಡಿನೇ ಆಗೋಯ್ತು ಟೊಮೆಟೊ ಕಾಯಿ ಚಟ್ನಿ. ನೀವು ಬೇಕಾದರೆ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಒಗ್ಗರಣೆನೂ ಸಹ ಮಾಡ್ಕೋಬಹುದು. ಜೀರಿಗೆ, ಸಾಸಿವೆ ಇದೆಲ್ಲ ಹಾಕ್ಬಿಟ್ಟು ಒಗ್ಗರಣೆನೂ ಸಹ ಮಾಡ್ಕೋಬೋದು. ನಾನೇನು ಒಗ್ಗರಣೆ ಮಾಡೋದಕ್ಕೇನು ಹೋಗಿಲ್ಲ. ಇನ್ನು ಚಟ್ನಿ ಮಾಡೋಷ್ಟರಲ್ಲಿ ಟೈಮು ಆಗ್ಬಿಟ್ಟಿತ್ತು. ಹಾಗೆ ಹಿಂದೆಯಿಂದನೇ ರೊಟ್ಟಿನೂ ಸಹ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ಇನ್ನೇನು ರೊಟ್ಟಿ ಮಾಡಿ ಮಕ್ಕಳು ಬರೋಷ್ಟರಲ್ಲೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಮಕ್ಕಳೆಲ್ಲ ಬಂದುಬಿಟ್ಟಿದ್ರು. ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣನೇ ಇಲ್ಲಿ ನನಗೆ ಮಾ ಅಂತ ಕೂಗ್ದ. ನಾನು ಅವ್ನು ಕೂಗಿದ್ದಕ್ಕೇನು ರೆಸ್ಪಾನ್ಸೇ ಮಾಡಲಿಲ್ಲ. ಹಾಗಾಗಿ ನಮ್ಮಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಅಡುಗೆ ಮನೆಗೆ ಬಂದು ನೋಡ್ತಾ ಇದ್ದ. ನಮ್ಮ ಮನೇಲಿ ಏನಂದರೆ ನನ್ನ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣವೇ ಫಸ್ಟು ನನ್ನ ಮುಖ ನೋಡಬೇಕು ಅವರು. ಅಂದರೆ ನಾನೆಲ್ಲರೂ ಹೊರಗಡೆ ಹೋಗಿದ್ರೆ ಫಸ್ಟು ಕೂಗ್ತಾರೆ ಅಮ್ಮ ಅಂತ ಬಂದು ಕೂಗ್ಬಿಟ್ಟು ನನ್ನ ಮುಖ ನೋಡಿಬಿಟ್ಟು ಅದಾದ ನಂತರ ಸ್ಕೂಲಲ್ಲಿ ಏನಾದರೂ ಆಗಿರುತ್ತೆ ಅಲ್ವಾ, ಸ್ಕೂಲ್ ಯಾವ ಥರ ಇತ್ತು, ಏನೇನು ಹೇಳ್ಕೊಟ್ರು, ಏನಿಲ್ಲ ಅದೆಲ್ಲ ಕೇಳ್ತೀನಿ ನಾನು ಅವ್ರ ಜೊತೆ ಕೂತ್ಕೊಂಡು. ಹಾಗಾಗಿ ಫಸ್ಟು ನನ್ನ ಕೂಗ್ತಾ ಇದ್ದ, ನಾನು ರೆಸ್ಪಾಂಡ್ ಮಾಡದೇ ಇರೋದಕ್ಕೆ ಅಡುಗೆ ಮನೆಗೆ ಬಂದಿಲ್ಲಿ ಕೇಳ್ತಾ ಇದ್ದಾನೆ. ಹಾಗೆ ಹೊಟ್ಟೆ ಹಸಿವು ಅಂತಲೂ ಸಹ ಹೇಳ್ತಾ ಇದ್ದ. ಫಸ್ಟ್ ಫ್ರೆಶ್ ಅಪ್ ಆಗು, ಅದಾದ ನಂತರ ಊಟಕ್ಕೆ ಹಾಕ್ಕೊಡ್ತೀನಿ ಅಂತ ಅಂದೆ. ಹಾಗೆ ಮನೆಯಲ್ಲಿ ಶೇಂಗಾ ಇತ್ತು, ಅದು ನೋಡಿಬಿಟ್ಟಿದ್ದಾನೆ. ನನಗೆ ಫಸ್ಟ್ ಇದನ್ನ ಹುರಿದು ಕೊಡು, ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಅಂದ. ಹೇಗಿದ್ರು ಹಂಚು ಕಾಯ್ದಿತ್ತಲ್ವ ಅಂತೇಳಿ ಹುರಿದು ಕೊಡ್ತಾಯಿದ್ದೀನಿ. ಇದನ್ನ ತಿನ್ನೋ ಅಷ್ಟರಲ್ಲಿ ನಂದು ಏನಾದರೂ ಇನ್ನೊಂದು ಸ್ವಲ್ಪ ಕೆಲಸ ಇತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಫಸ್ಟ್ ಇಲ್ಲಿ ಅವನಿಗೆ ಶೇಂಗಾನ ಹುರಿದು ಕೊಡ್ತಾಯಿದ್ದೀನಿ, ನನ್ನ ಮಗಳಿಗೂ ಅವನಿಗೂ. ಒಟ್ಟಿನಲ್ಲಿ ಸ್ಕೂಲಿಂದ ಬಂದಮೇಲೆ ಏನಾದರೂ ತಿನ್ನೋದಕ್ಕೆ ಇರಲೇಬೇಕು ಅವರಿಗಿಬ್ಬರಿಗೂ. ಹಾಗಾಗಿ ಅದಲ್ಲದೇ ಇವತ್ತು ಬೆಳಗ್ಗೆ ಅಷ್ಟಾಗೇನು ಜಾಸ್ತಿ ತಿಂದು ಹೋಗಿರಲಿಲ್ಲ ಅವರು. ಹಾಗಾಗಿ ಹೊಟ್ಟೆ ಹಸಿವು ಅಂತ ಹೇಳ್ತಾಯಿದ್ರು. ಶೇಂಗನೆಲ್ಲ ಹುರಿದು ಕೊಟ್ಟು ನಾನು ಮಿಕ್ಕೊಂಡಿರೋಂತಹ ಅಡುಗೆ ಏನಿತ್ತಲ್ವ ಅದನ್ನೆಲ್ಲ ಮಾಡ್ಕೊಂಡಿದ್ದಾಯಿತು. ಅದಾದ ನಂತರ ಇಲ್ಲಿ ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ. ಸೊಪ್ಪಿನ ಪಲ್ಯ, ಕಾಳು ಪಲ್ಯ, ರೊಟ್ಟಿ, ಹಾಗೆ ನಿನ್ನೆ ಮಾಡಿರೋಂತಹ ರಸಮ್ಮು, ರೈಸು, ಅದ್ರ ಜೊತೆಗೆ ಮೊಸರು, ಹಾಗೆ ಚಟ್ನಿ. ಹಾಗೆ ನಾನು ನಿಮಗೆ ಈ ಸೊಪ್ಪನ್ನ ತೋರಿಸಿದ್ದೆ ನೋಡಿ, ಹಾಕರ್ಕಿ ಸೊಪ್ಪು, ಅದನ್ನು ಸಹ ಇಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಲಾಡು. ಇವತ್ತಿನ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನು ಈ ಥರ ಇತ್ತು ನಮ್ಮ ಮನೇಲಿ. ಯಾರಿಗೆಲ್ಲ ಈ ಥರ ಊಟ ಮಾಡೋದಕ್ಕೆ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಅಂದರೆ ಎಲ್ರಿಗೂ ಸಹ ಇಷ್ಟ ಅಂತ ಹೇಳ್ತೀನಿ. ಅಂದರೆ ಕೆಲವೊಬ್ಬರಿಗೆ ನೋಡಿ ಬಾಳೆ ಎಲೆ ಊಟ ಅಂದರೆ ಇಷ್ಟ ಆಗುತ್ತೆ, ಮದುವೆ ಮನೆ ಊಟ ಅಂದರೆ ಇಷ್ಟ ಆಗುತ್ತೆ ಅಲ್ವಾ, ಆ ಥರ ನಮ್ಮ ಉತ್ತರ ಕರ್ನಾಟಕದ ಅಡುಗೆನೂ ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ಹಾಗೆ ಖಾನಾವಳಿ ಊಟ ಇಷ್ಟಪಡೋರು ತುಂಬ ಜನ ಇದ್ದಾರೆ ಅಲ್ವಾ. ಹಾಗಾಗಿ ಇನ್ನು ಇಲ್ಲಿ ಎಲ್ಲ ಅಡುಗೆ ಮುಗಿಯೋಷ್ಟರಲ್ಲಿ ಟೈಮು ಸಹ ಕರೆಕ್ಟಾಗಿ 1:30 ಆಗಿತ್ತು. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮನೇಲಿ ಏನಂದರೆ ವಾರದಲ್ಲಿ ಒಂದು ಸರಿನಾದರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು 3 ಹೊತ್ತೂ ಈ ಥರ ಊಟ ಮಾಡ್ತೀವಿ. ಈ ಥರ ಊಟ ಮಾಡೋದ್ರಲ್ಲಿ ಇರೋ ಖುಷಿನ ಒಂಥರ ಅಲ್ವಾ. ಯಾಕಂದರೆ ಮಾತಾಡಿಕೊಂಡು ಏನಾದರೂ ಸ್ಕೂಲಲ್ಲಿ ಆಗಿರೋದೆಲ್ಲ ಅವ್ರ ಅಪ್ಪನ ಮುಂದೆ ಹೇಳ್ತಾ ಇರ್ತಾರೆ ಇವರು. ಯಾಕಂದರೆ ಅವ್ರ ಅಪ್ಪ ಸಿಗೋದೇ ತುಂಬ ಕಡಿಮೆ ಅವರಿಗೆ. ಹಾಗಾಗಿ ಅದೆಲ್ಲ ಹೇಳ್ಕೊಂಡು ಇಲ್ಲಿ ಊಟ ಮಾಡ್ತಾ ಇರ್ತೀವಿ ನಾವು.
ನನಗೇನಂದರೆ ಎಲ್ಲರೂ ಮನೇಲಿದ್ದಾಗ ಈ ಥರ ಏನಾದರೂ ಸ್ಪೆಷಲ್ಲಾಗಿ ಅಡುಗೆನ ಮಾಡಿಬಿಟ್ಟು ಊಟ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನಿವತ್ತು ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ಹಸ್ಬೆಂಡ್ ಇಷ್ಟಪಡೋದೇ ಈ ಥರ ಊಟನ, ಉತ್ತರ ಕರ್ನಾಟಕದ ಅಡುಗೆನೇ ಇಷ್ಟಪಡ್ತಾರೆ. ಹಾಗಾಗಿ ಇವತ್ತು ಇದೇ ಥರನೇ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನನ್ನ ಹಸ್ಬೆಂಡ್ಗೂ ನನ್ನ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಯಿತು ಇವತ್ತಿನ ಅಡುಗೆ. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನೂ ಸಹ ಇಲ್ಲಿ ಮುಗಿಸ್ಕೊತಾ ಇದ್ದೀವಿ. ಇನ್ನು ಊಟ ಆದ ತಕ್ಷಣವೇ ನಾನು ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಅದನ್ನ ಬಿಟ್ಕೊಂಡು ಕೂತ್ರೆ ಸಾಯಂಕಾಲ ತನಕ ಹಾಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಊಟ ಆದ ತಕ್ಷಣವೇ ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.